ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ರೈಸ್ ಸೀರಮ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 2 ಸ್ಪೂನು ರೈಸ್ ತಗೊಂಡಿದ್ದೀನಿ. ನೀವು ಯಾವುದೇ ರೈಸ್ ಆದರೂ ತಗೊಳ್ಬೋದು. ಇಲ್ಲಿ ನಾನು 2 ಸ್ಪೂನ್ ರೈಸ್ ತಗೊಂಡು ಅದನ್ನು 2 ಟು 3 ಟೈಮು ವಾಶ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ವಾಟರ್ ಹಾಕ್ತೀನಿ. ಸೊ ಆ ವಾಟರ್ನ ತಗೊಂಡು ಇಲ್ಲಿ ನಾನು ರೈಸ್ ಸೀರಮ್ನ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿರುತ್ತೆ. ಪ್ರತಿಯೊಬ್ಬರೂ ಕೂಡ ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಈ ಸೀರಮ್ನ ಯೂಸ್ ಮಾಡ್ಬೋದು. ಇದು DIY ಸೀರಮ್ ಆಗಿರುತ್ತೆ. ಇವಾಗ ಅದು ಸ್ಟೋರ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾನಿಲ್ಲಿ ಅಂಗಡಿಯಿಂದ ತಗೊಂಡಿರೋ ಎಲೋವೆರಾ ಜೆಲ್ ತಗೊಂಡಿದ್ದೀನಿ. ಸೊ ಮನೆಯಲ್ಲಿರೋದು ತಗೊಂಡ್ರೆ ಅದು ಸೀರಮ್ ಕನ್ಸಿಸ್ಟೆನ್ಸಿ ಬರೋಲ್ಲ. ಸೊ ಹಾಗಾಗಿ ಅಂಗಡಿದು ಎಲೋವೆರಾ ಜೆಲ್ ತಗೊಂಡಿದ್ದೀನಿ. ಪ್ಲಸ್ ನಾನು ಗ್ಲಿಸರಿನ್ ತಗೊಂಡಿದ್ದೀನಿ. ಇದು ಸ್ಕಿನ್ಗೆ ತುಂಬ ಒಳ್ಳೆಯದು, ತುಂಬ ಹೈಡ್ರೇಷನ್ಸ್ ಕೊಡುತ್ತೆ ಸ್ಕಿನ್ಗೆ. ಸೊ ಹಾಗಾಗಿ ಇಲ್ಲಿ ನಾನು ಗ್ಲಿಸರಿನ್ ತಗೊಂಡಿದ್ದೀನಿ. ಪ್ಲಸ್ಸು ಅದರ ಜೊತೆಗೆ ರೋಸ್ ವಾಟರ್ ತಗೊಳ್ಳಿ. ರೋಸ್ ವಾಟರು ಕೂಡ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ ಮತ್ತು ಬ್ರೈಟನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ರೈಸ್ ವಾಟರ್ ತಗೊಂಡಿದ್ದೀನಿ. ಈ 3 ಕಾಂಬಿನೇಷನ್ ಆದಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ. ಸೊ ಆ ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನಿಲ್ಲಿ 2 ತಗೊಳ್ತಾ ಇದ್ದೀನಿ. ಸೊ ನೀವು ಒಂದಾದರೂ ತಗೊಳ್ಬೋದು, 2 ಆದರೂ ತಗೊಳ್ಬೋದು. ನಾನಿಲ್ಲಿ 2 ವಿಟಮಿನ್ ಕ್ಯಾಪ್ಸೂಲ್ನ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂದು ಇಲ್ಲಿ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾನು ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡ್ರೈ ಸ್ಕಿನ್ ಇದ್ದವರು ನೀವು ಇನ್ನೊಂದು ಸ್ವಲ್ಪ ಗ್ಲಿಸರಿನ್ನ ಆ್ಯಡ್ ಮಾಡ್ಕೊಳ್ಬೋದು. ಆಯ್ಲಿ ಸ್ಕಿನ್ ಇದ್ದವರು ಇದೇ ರೆಸಿಪಿನ ಮಾಡ್ಬೋದು. ನಂದು ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್ನು, T ಝೋನು. ಸೊ ಹಾಗಾಗಿ ಇವಾಗ ನಾನಿಲ್ಲಿ ಏನು ರೈಸ್ ವಾಟರ್ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದು ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಳಿ. ಅದು ಹೇಗೆ ಹಾಕಬೇಕು ಅಂದರೆ ನಿಮಗೆ ಸೀರಮ್ ಕನ್ಸಿಸ್ಟೆನ್ಸಿ ಬರಬೇಕು. ಅಂದರೆ ತುಂಬ ತಿಕ್ಕಾಗೂ ಇರಬಾರ್ದು, ತಿನ್ನಾಗೂ ಇರಬಾರ್ದು. ಸೊ ಆ ಕನ್ಸಿಸ್ಟೆನ್ಸಿಗೆ ಅದನ್ನು ಮಿಕ್ಸ್ ಮಾಡ್ಕೋತಾ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ವಾಟರ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಈ ಸೀರಮ್ಮು ರೆಡಿಯಾಗಿರುತ್ತೆ. ಇದನ್ನು ನೀವು ಹಾಗೇ ಇಡೋದಾದರೆ 2 ಟು 3 ಡೇಸು ರೂಮ್ ಟೆಂಪ್ರೇಚರಲ್ಲಿ ಹಾಗೇ ಇಡ್ಬೋದು. ಅಥವಾ ನೀವೇನಾದರೂ ಫ್ರಿಜ್ಜಲ್ಲಿಟ್ಟರೆ 1 ವಾರದ ತನಕನೂ ನೀವು ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಗ್ಲಾಸ್ ಬಾಟಲಲ್ಲಿ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಶೆಲ್ಫ್ ಲೈಫು ಗ್ಲಾಸ್ ಬಾಟಲಲ್ಲಿಟ್ಟರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ಬಾಟಲಲ್ಲಿಟ್ಟರೆ ಕಡಿಮೆ ದಿನ ಇರುತ್ತೆ. ಸೊ ಇದನ್ನು ನೀವು ಬೆಳಿಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ನು ಬ್ರೈಟನಿಂಗ್ ಆಗುತ್ತೆ. ಮತ್ತು ಡ್ರೈ ಅಂತ ಕೂಡ ನಿಮಗೆ ಇಲ್ಲಿ ಅನಿಸಲ್ಲ, ಸ್ಮೂತಿಂಗ್ ಆಗುತ್ತೆ. ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡ್ತದೆ. ಸೊ ಪ್ರತಿಯೊಬ್ಬರು ಮಾಡಿಕೊಂಡು ಇದನ್ನು ನೀವು ಬೆಳಿಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ಯೂಸ್ ಮಾಡ್ತಾ ಬಂದ್ರಿ. ಏನಾದರೂ ಡಾರ್ಕ್ ಸ್ಪಾಟ್ಸು ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಮುಖದ ಮೇಲೆ ಕಲೆಗಳು ಆ ಥರ ಎಲ್ಲ ಅದು ಹೋಗುತ್ತೆ. ಪಿಗ್ಮೆಂಟೇಷನ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗ್ತದೆ. ಆದರೆ ನೀವು ಕನ್ಸಿಸ್ಟೆಂಟಾಗಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಡೈಲಿ 1 2 ಟು 3 ಬೆಳಿಗ್ಗೆ ಸಂಜೆ ಹೀಗೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಆಯ್ಲಿ ಅಂತಲೂ ಅನಿಸಲ್ಲ, ಡ್ರೈ ಅಂತಲೂ ಅನಿಸಲ್ಲ, ಕರೆಕ್ಟಾಗಿ ಸೂಟ್ ಆಗಿರುತ್ತೆ. ಇದನ್ನು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ. ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ರಿಲೇಟೆಡ್ ಟು ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.